ಸರಿ ಕೆನ್ ವಿ ಗೋ ಆನ್ ಅ ಡೇಟ್? ನೋಡಿ ಗೈಸ್, ಯಾಕೆ ಡೇಟ್ಗೆ ಹೋಗಿರಂದ್ರೆ ಇದೇ ಕಾರಣ. ನನ್ನ ಜಿಮ್ ಓಟ್ಸ್ನ ಇಟ್ಬಿಟ್ಟು ಸೀಸ್ಬಿಟ್ಟವನೆ. ಚಟ್ನಿಗೋಸ್ಕರನೇ ಬರ್ತೀನಿ ನಾನು ಮೋಸ್ಟ್ ಆಫ್ ದ ಟೈಮ್. ನೋಡಿ ಹಿಂಗಿರುತ್ತೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ಡೈಲಿ ಬ್ಲಾಗ್ಸ್ ಎಲ್ರಿಗೂ ಸ್ವಾಗತ. ಈಗ ಜಸ್ಟ್ ಎದ್ದೀನಿ, ಮುಖ ಕೂಡ ತೊಳೆದಿಲ್ಲ. ಓಕೆ, ಇದನ್ನೇ ವ್ಲಾಗ್ ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ. ಓಕೆ, ಸೊ ಅದಕ್ಕೆ ಇವಾಗ ನಾನು ಆಕಾಶ್ ತುಂಬ ದಿವಸ ಆದಮೇಲೆ ಜಿಮ್ಗೆ ಹೋಗ್ತಾಯಿದ್ದೀನಿ. ಐ ಮೀನ್ ಇಟ್ಸ್ ಆಲ್ಮೋಸ್ಟ್ 2 months, 1.5 months ಏನೋ ಮಣ್ಣಂಗಟ್ಟಿ. ಓಕೆ, ತುಂಬ ದಿವಸ ಆಗಿದೆ ಜಿಮ್ಗೆ ಹೋಗೋಣ, ಹೆಲ್ದಿಯಾಗಿರೋಣ, ಫಿಟ್ಟಾಗಿರೋಣ, ವರ್ಕೌಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ದಿವಸ ಹೋಗಿ ವಾರ್ಮಪ್ ಶುರು ಮಾಡಬೇಕು. ವಾರ್ಮಪ್ ಶುರು ಮಾಡಿದ್ರೆ ಬಾಡಿ ಒಂದು ಇದಕ್ಕೆ ಬರುತ್ತೆ, ಇಲ್ಲ ಅಂತಂದರೆ ಗಾನ್. ಓಕೆ, ನಾನು ಆಕಾಶ್ ಹೋಗಿ ವರ್ಕೌಟ್ ಮಾಡಿಕೊಂಡು ಏನಾದ್ರು ತಿನ್ಕೊಂಡು ಬರ್ತೀವಿ. ಬನ್ನಿ, ಹೋಗಚ್ಚ ಔಟ್. ಏನು ಸಮಾಚಾರ? ಹೇಳೋದು ಎಲ್ರಿಗೂ ಅಲ್ಲ, ಹೇಳು. ಮ್ಯಾಕ್ಸಿ ದ ಡೇ ಔಟ್ ವಿತ್ ಮ್ಯಾಕ್ಸಿ ಕೇಳ್ತಿದ್ದಾರೆ. ಮ್ಯಾಕ್ಸಿ, ನೀನು ರೆಡಿನಾ ಆಚೆ ಬರೋಣ ನನ್ನ ಜೊತೆ? ಕೆನ್ ವಿ ಗೋ ಫಾರ್ ಅ ಡೇಟ್? ಸರಿ, ಕೆನ್ ವಿ ಗೋ ಆನ್ ಅ ಡೇಟ್? ನೋಡಿ ಗೈಸ್, ಯಾಕೆ ಡೇಟ್ಗೆ ಹೋಗಿರಂದ್ರೆ ಇದೇ ಕಾರಣ. ನನಗೆ ಕೇಳಕ್ಕೆ ಬರಲ್ಲ ಹುಡುಗಿರಿಗೆ ಕೆನ್ ವಿ ಗೋ ಆನ್ ಅ ಡೇಟ್. ಅಭ್ಯಾಸ ಇಲ್ಲ. ಓಯ್ ಎದ್ದಾಳೆ. ನನ್ನ ಜಿಮ್ ಬ್ಯಾಗು, ಇದು ಶೂಸ್ ಇದೆ, ನಾನು ಶೂಸ್ ಇದೆ, ಸಾಕ್ಸು ಇದೆ, ವಾಟರ್ ಬಾಟಲ್ ಬೇಕು, ಅದನ್ನ ಎತ್ಕೊಂಡು ತೊಗೊಂಡು ಹೋಗೋಣ. ಬನ್ನಿ. ನಾನು ಬೆಳಗ್ಗೆನೆ ಮನೇಲೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಆಯ್ತಾ? ಈ ಹಳ್ಳಿ ಕಡೆ ಎಲ್ಲ ಬೆಳಿಗ್ಗೆನೆ ಹೊಗೆ ಸಾಂಬ್ರಾಣಿ ಎಲ್ಲ ಹಾಕಿ ಇದಾಗಿ ಧೂಪ ಹಾಕಿರ್ತಾರಲ್ಲ, ಆ ಥರ ಖುಷಿಯಾಗಿ ಆಚೆ ಬಂದ್ರೆ ಪುಣ್ಯಾತ್ಮ ಓಟ್ಸ್ನ ಇಟ್ಬಿಟ್ಟು ಸೀಸ್ಬಿಟ್ಟವನೆ. ಅದ್ರ ವಾಸನೆ ಇಡಿಯಟ್. ಹೋಯ್ತಾ ಓಟ್ಸು? ಬಾ, ನಿಂಗೆ ಒಳ್ಳೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಆಚೆ. ಕೊಡ್ಸಿದ್ದು ತಿನ್ಬೇಕು. ಹಾಯ್ ಆಕಾಶ್. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಜಿಮ್ಮಿಗೆ ಬರ್ತಾಯಿನಿ ತುಂಬ ದಿನ ಆದಮೇಲೆ. ಜಿಮ್ಮಿಗೆ ಬರ್ತಾಯಿನಿ, ಜಿಮ್ಗೆ ಹೋಗ್ತಾಯಿನಿ. ನಾನು ಅಷ್ಟೇ, ನಾನು ಒಂದಿನ ಜಿಮ್ಗೆ ಹೋಗಿಲ್ಲ. ಯಾವಾಗಿಂದ? ಒಂದಿನ ಜಿಮ್ಗೆ ಹೋಗಿಲ್ಲ. ಇವತ್ತು ಕಟ್ ಮಾಡಿದ್ಯಾ? ಒಂದಿಷ್ಟು ಅಗಲ ಒಂದಷ್ಟು ಅಗಲಕ್ಕೆ ಮಾಡಿದ್ಯಾ? ಇಲ್ಲಿ ಕರೆಕ್ಟ್ ಇಲ್ವಾ? ಇದು ದೊಡ್ಡದಿದೆ ಈ ಸೈಡ್. ನಮಸ್ತೆ. ಗೈಸ್, ಏನು ಗೊತ್ತಾ, ನೀವು ಬೆಳಿಗ್ಗೆ ಜಿಮ್ಗೆ ಹೋಗ್ಬೇಕಾದ್ರೆ ಇಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಎಳ್ನೀರು ಕುಡಿಯೋದಿದೆಯಲ್ಲ, ಅದಕ್ಕಿಂತ ಹೆಲ್ದಿಯಸ್ಟ್ ಥಿಂಗ್ ಇನ್ನೊಂದಿಲ್ಲ. ಬಾಬಾ ನೆನ್ನೆ ಯಾಕಡೆ ಮುಚ್ಚಿಬಿಟ್ಟಿದ್ದೀರಿ ಸಂಜೆ? ನಾನು ನೆನ್ನೆ ಬಂದೆ ವಾ ಅಂತ ಅಂದ್ಕೊಂಡು ಕಾಫಿ ಹುಡ್ಕೊಂಡು ಹೋದೆ. ಕುಡಿದೀರಾ? ಇದುವರೆಗೂ ನನ್ನ ಲೈಫಲ್ಲಿ ನಾನು ಸ್ಟ್ರಾಲ್ ಕುಡ್ದಿಲ್ಲ, ಇದನ್ನು ಎಳ್ನೀರನ್ನ ಹಿಂಗೆ ಕುಡ್ದೀನಿ. ನಂಗೆ ಯಾರು ಕಲಿಸಿಲ್ಲ ಹಿಂಗೆ ಕುಡಿಬೇಕು ಅಂತ, ನನಗೆ ನೋಡಿ ಕಲ್ತ್ಕೊಂಡಿದ್ದೀನಿ. ಅದು ನಮ್ಮ ಸಂಸ್ಕೃತಿ, ನಾವು ಅವಾಗಿಂದ ಕುಡ್ಕೊಂಡು ಬಂದಿರೋದು ಹಿಂಗೆ ಸ್ಟ್ರಾಗಿ ಎಲ್ಲ. ಆಮೇಲೆ ಇಂಗ್ಲೀಷ್ ಅವ್ರ ಬಂದಿರೋದು. ನಮ್ದೇನಿದ್ರು ಕೆಳಗೆ ಇಳಿಸು, ಒಡಿ ಕಾಯಿನ,
ನೀರು ಕುಡ್ದಿರಲಿಲ್ಲ. ಬೆಳಗ್ಗೆನೆ ಎಳ್ನೀರು ಕುಡಿಯೋದು ವಾ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಿಮ್. ಸೊ ನಾನೇ ಹೇಳ್ಕೊಂತ ಇದೀನಿ ವೆಲ್ಕಮ್ ಬ್ಯಾಕ್ ಟು ಜಿಮ್ ಅಂತ. ತುಂಬ ದಿವಸ ಆದಮೇಲೆ ಜಿಮ್ಮಿಗೆ ಬಂದಿದ್ದೀನಿ ಆ್ಯಂಡ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ದಿವಸ ಆದಮೇಲೆ ಜಿಮ್ಮಿಗೆ ಹೋದರೆ ಏನೇನೆಲ್ಲ ವರ್ಕೌಟ್ ಮಾಡಬೇಕು, ಏನೇನೆಲ್ಲ ಲೈಕ್ ಹೆಂಗೆಲ್ಲ ಮಾಡಬೇಕು ಅಲ್ಲ, ಏನೇನು ಎಕ್ಸಸೈಸಸ್ ಮಾಡಬೇಕು, ಗಾಡಿ ಯೂಸ್ ಮಾಡಬೇಕು ಅಂತ. ಆ್ಯಂಡ್ ಒನ್ ಟಿಪ್ಸ್ ಏನಪ್ಪ ಅಂತಂದರೆ, ಗ್ಯಾಪ್ ಆದ ತಕ್ಷಣ ಜಿಮ್ಗೆ ಹೋಗಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಡಿ. ಬಿಕಾಸ್ ಇಟ್ ವಿಲ್ ಲೀಡ್ ಟು ಸಮ್ ಲೈಕ್ ಫ್ರ್ಯಾಕ್ಚರ್, ಇಲ್ಲ ನೋವು ಬರುತ್ತೆ ತುಂಬ. ಯು ಕಾಂಟ್ ಬೇರ್ ಇಟ್. ಓಕೆ, ಬಿಗಿನರ್ಸ್ಗೆ ಹೇಳ್ತಾ ಇರೋದು. ಸೊ ಪ್ರೋ ಆಗಿರೋರಿಗೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಜಿಮ್ಮಿಗೆ ಸೇರಿರೋರು ನೀವೆಲ್ಲ ನೋಡ್ತಿರ್ತೀರ, ನಾನೇನು ಹೇಳೋದು ಬೇಡ ಹೆಚ್ಚಾಗಿ. ಬಟ್ ಹೇಳಬೇಕು ಅಂತ ಅನ್ನಿಸ್ತು. ಕಾರ್ಡಿಯೋ, ಥ್ರೆಡ್ಮಿಲ್ಲು ಆ ಥರ ಶುರು ಮಾಡಿ, ಆಮೇಲೆ ಸರ್ಕ್ಯೂಟ್ ಶುರು ಮಾಡಿ. ಅದು ಬಿಟ್ಬಿಟ್ಟು ಲೈಕ್ ವೆಯ್ಟ್ ಲಿಫ್ಟಿಂಗು ಏನಮ್ಮ ಗಾನಿ ಎಲ್ಲೋ ಕಾಣಿಸಲ್ವಲ್ಲ. ಆರಾಮ ನೀ ಆರಾಮ. ನೀನು ವರ್ಕೌಟ್ ಇವತ್ತು? ಚೆಸ್ಟು ಡ್ರೆಸ್ಸಿಂಗ್ಸು ನಾ ಒಬ್ಬನೇ ಮಾಡಲ, ಮತ್ತೆ ನೀನು ನನ್ನ ಜೊತೆ ಮಾಡು. ವಾಮ್ ಪಿಂಗ್ ಪ್ಯಾಕ್ ಪಿಂಗ್ ಪಿಂಗ್ ಪಿಂಗ್. ಸ್ಟ್ರೆಚಸ್ ಆಯಿತು, ಡಿಪ್ಸ್ ಆಯಿತು. ಸೊ ಇವಾಗ ಪುಷಪ್ ಪುಲ್ಸ್ ಮಾಡೋಣ. ದಿವಸ ಆಯಿತು ಅಂತಂದರೆ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ 1 ತಿಂಗಳು ಏನೋ ಒಂಥರ ಮಿಸ್ಸಿಂಗ್ ಫೀಲ್ ಆಗ್ತಾ ಇರ್ತೇವೆ ನಾವು ಬಿಟ್ಟರು ಜಿಮ್ನ, ಹಂಗಿರುತ್ತೆ. ಸೊ ಇವಾಗ ಸ್ಲೋಲಿ ಒಂದೊಂದಾಗಿ ಶುರು ಮಾಡ್ಕೊಳ್ಳೋಣ ವರ್ಕೌಟ್ಸ್. ಓಕೆ, ಲೈಕ್ ನಾರ್ಮಲ್ ಆಗಿ ಕಮ್ಮಿ ವೆಯ್ಟ್ಸಲ್ಲಿ. ಸೊ ಫಸ್ಟು ಬೈಸಿಪ್ಸ್, ಕಾರ್ಡಿಯೋ ಎಲ್ಲದನ್ನು ಒಂದೊಂದು ಸೆಟ್ ಮಾಡೋಣ. ಓಕೆ, ಒಂದು ಸೆಟ್ಟು 6 ವರ್ಕೌಟು ಒಂದೊಂದು ಸೆಟ್ಟು. ಬನ್ನಿ. After so many days, ಅದೇ ಟ್ರೈ ಕೊಡೋದು. ಈಗ 40-45 ಅಂದರೆ 80-90 ಇದೆ. 420 110. ಹಾಂ ಸುಬಾಬ್, shoulder. So ಎಲ್ಲ ಆದ್ಮೇಲೆ the final one is legs. After many days cardio ಮಾಡ್ತಿದ್ದು ಜಿಮ್ಮಿಗೆ ಬಂದಿರೋದು ಆಫ್ಟರ್ ಮೆನಿ ಡೇಸ್. ಸೊ
ಟ್ರೆಡ್ಮಿಲ್ ಮಾಡಬೇಕು ಅಂತ ಅನಿಸ್ತು. ಬೋನ ಕ್ಯಾಲರೀಸ್ ಹೊಟ್ಟೆ ಬಂದ್ಬಿಟ್ಟಿದೆ. ಸೊ ನೀವು ಅದೇ ಬೇಸಿಕ್ಕಾಗಿ 1 ವೀಕ್ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಮಾಡಿ 1 ವೀಕ್ ಏನಾದರೂ ಗ್ಯಾಪ್ ಕೊಟ್ಟರೆ ಸೊ ಯು ಕ್ಯಾನ್ ಗೋ ವಿತ್ ದಿಸ್ ಕಾರ್ಡಿಯೋ ಮತ್ತು ಟ್ರೆಡ್ಮಿಲ್. ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾರೆ. ಡೂ ಇಟ್ ಫಾರ್ ಅಟ್ಲೀಸ್ಟ್ ಹಾಫ್ ಅನ್ ಅವರ್. ನಾನು ಯೂಶಲಿ ಮಾಡೋದು 7 ಸ್ಪೀಡ್ 14 ಇನ್ಕ್ಲೈನ್. ಸೊ ಸ್ಪೀಡ್ 7 ಇರುತ್ತೆ. ಇನ್ಕ್ಲೈನ್ ಯಾವಾಗಲೂ ವೆಯ್ಟ್ ಲಾಸ್ ಮಾಡಬೇಕು ಇಲ್ಲಾಂದರೆ ಕಾರ್ಡಿಯೋ ಬರ್ನ್ ಆಗಬೇಕು ಅಂತಂದರೆ ಪುಟ್ ಇಟ್ ಇನ್ 14 ಇನ್ಕ್ಲೈನ್. ಸೊ ಇನ್ಕ್ಲೈನಲ್ಲಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಗೈಸ್ ಯು ಕ್ಯಾನ್ ಸಿ ಆ್ಯಕ್ಚುಲಿ 15 ಮಿನಿಟ್ಸ್ ಆಗಿದೆ. ಸೊ ನಾನು ತೋರಿಸ್ತೀನಿ ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ ಅಂತ. 100 ಕ್ಯಾಲರೀಸ್ 15 ನಿಮಿಷಕ್ಕೆ 100 ಕ್ಯಾಲರೀಸ್. 200 ಕ್ಯಾಲರೀಸ್ ಬೇಕಂದರೆ ನೀವು ಅರ್ಧ ಗಂಟೆ ಮಾಡಬೇಕು. ಓಕೆ, ಸೊ ಡಿಕ್ರೀಸಿಂಗ್ ದ ವೆಯ್ಟ್ ಸಾಕು. ಸೊ ಫಸ್ಟ್ ಡೇನೇ ಮಾಡೋದು ಬೇಡ, ನಾಳೆ ಬಂದು ಒಂದು ಅರ್ಧ ಗಂಟೆ ಮಾಡೋಣ. ಸೊ ಗೈಸ್ ಜಸ್ಟು ವರ್ಕೌಟ್ ಎಲ್ಲ ಮುಗಿತು. ಆಕಾಶ ಒಳ್ಳೆ ವರ್ಕೌಟ್ ಮಾಡ್ದೆ. ಸೊ ನಾನು ಒಳ್ಳೆ ಕಾರ್ಡಿಯೋ ಮತ್ತು ಬಿಗಿನಿಂಗ್ ಡೇಸಲ್ಲಿ ಏನು ಮಾಡಬೇಕು ಗ್ಯಾಪ್ ಆದರೆ ಅಂತ ತೋರಿಸ್ಕೊಟ್ಟೆ. ಸೊ ಇದು ಫಸ್ಟ್ ಡೇ ಅಷ್ಟೇ. ನಾಳೆ ಮತ್ತೆ ಏನು ಮಾಡ್ತೀನಿ ಎಲ್ಲದನ್ನು ತೋರಿಸ್ತೀನಿ ಡೈಲಿ ಬ್ಲಾಗಲ್ಲಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಸೀದಾ ಹೋಗಿ ಏನಾದರೂ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನೋಣ. ಡೈರೆಕ್ಟ್ ಬ್ರೇಕ್ಫಾಸ್ಟ್ ತಿಂದು ಏನು ಮಾಡ್ತೀನಿ. ಆ್ಯಂಡ್ ನಾನು ಆಕಾಶ ಇವತ್ತು ನೆನ್ನೆ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವ್ನು ಬ್ಯುಸಿ ಇದ್ದ. 24 ಸರಿ ತೋರಿಸ್ಬೇಡ. ಬಿಸಿ ಇದ್ದಿದ್ದು. ಇನ್ನೇನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದು ನಾನು. ಪಾಸ್ಪೋರ್ಟ್ ಆಫೀಸ್ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಆಫ್ ಮಾಡ್ರ್ ಮಾಡೋಗಿದ್ದೆ. ಸೊ ಬ್ಯುಸಿ ಇದ್ದ ಆಕಾಶ, ನಾನು ಸ್ವಲ್ಪ ಬ್ಯುಸಿ ಇದೆ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸೇಯಿಂಗ್ ಎಷ್ಟು ಆಕಾಶ್ ಮಾಡ್ತೀವಿ ಬನ್ನಿ. ಸೊ ಗೈಸ್ ಜಸ್ಟು ವರ್ಕೌಟ್ ಎಲ್ಲ ಮುಗಿತು. ಆಕಾಶ ಒಳ್ಳೆ ವರ್ಕೌಟ್ ಮಾಡ್ದೆ. ಸೊ ನಾನು ಒಳ್ಳೆ ಕಾರ್ಡಿಯೋ ಮತ್ತು ಬಿಗಿನಿಂಗ್ ಡೇಸಲ್ಲಿ ಏನು ಮಾಡಬೇಕು ಗ್ಯಾಪ್ ಆದರೆ ಅಂತ ತೋರಿಸ್ಕೊಟ್ಟೆ. ಸೊ ಇದು ಫಸ್ಟ್ ಡೇ ಅಷ್ಟೇ. ನಾಳೆ ಮತ್ತೆ ಏನು ಮಾಡ್ತೀನಿ ಎಲ್ಲದನ್ನು ತೋರಿಸ್ತೀನಿ ಡೈಲಿ ಬ್ಲಾಗಲ್ಲಿ. ಸೊ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಸೀದಾ ಹೋಗಿ ಏನಾದರೂ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ನೋಣ. ಡೈರೆಕ್ಟ್ ಬ್ರೇಕ್ಫಾಸ್ಟ್ ತಿಂದು ಏನು ಮಾಡ್ತೀನಿ. ಆ್ಯಂಡ್ ನಾನು ಆಕಾಶ ಇವತ್ತು ನೆನ್ನೆ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವ್ನು ಬ್ಯುಸಿ ಇದ್ದ. 24 ಸರಿ ತೋರಿಸ್ಬೇಡ. ಬಿಸಿ ಇದ್ದಿದ್ದು. ಇನ್ನೇನು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿದ್ದು ನಾನು. ಪಾಸ್ಪೋರ್ಟ್ ಆಫೀಸ್ ಅಲ್ಲ, ಪೊಲೀಸ್ ಸ್ಟೇಷನ್ಗೆ. ಸೊ ಬ್ಯುಸಿ ಇದ್ದ ಆಕಾಶ, ನಾನು ಸ್ವಲ್ಪ ಬ್ಯುಸಿ ಇದೆ, ಹಂಗಾಗಿ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸೇಯಿಂಗ್ ಎಷ್ಟು ಆಕಾಶ್ ಮಾಡ್ತೀವಿ ಬನ್ನಿ. ಬೇಡವ ನಿಂಗೆ ಕೊಟ್ಬಿಡು, ಬೇಕಾ ತಿಂತೀಯ? ಸೊ ಗೈಸ್ ಫೈನಲಿ ಏನು ಗೊತ್ತಾ, ನಮ್ಮ ಮನೆಗೆ ಹೋಗಿ ಡೈಟ್ ಫುಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೇ ಆಂಟಿ ಒಳ್ಳೆ ಇಡ್ಲಿ ಮಾಡ್ತಾರೆ. ಸೊ ನಮ್ಮ ಮನೆ ಹತ್ರನೇ ಇರೋದು. ನನಗೆ ಅವ್ರ ಚಟ್ನಿ ಇಷ್ಟ ಗೈಸ್, ಸಕ್ಕದಾಗಿರುತ್ತೆ. ಆ ಚಟ್ನಿಗೋಸ್ಕರನೇ ಬರ್ತೀನಿ ನಾನು ಮೋಸ್ಟ್ ಆಫ್ ದ ಟೈಮ್. ನೋಡಿ ಹಿಂಗಿರುತ್ತೆ. ಆಂಟಿ ನನಗೆ ರೆಸಿಪಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಇಡ್ಲಿ ಮಾಡೋದು. ಅವ್ರು ಕೇಳಿದ್ದಕ್ಕೆ ಕಡಲೆಕಾಯಿ ಚಟ್ನಿ, ಪೀನಟ್. ಇದು ಪ್ರೋಟೀನ್, ಪೀನಟ್ ಚಟ್ನಿ. ಸೊ ಇಡ್ಲಿ ವಡೆ ಒಂದು ಅದು ಏನೋ ಸ್ವಲ್ಪ ಪ್ರಾಪರ್ ಡಯಟ್ ಮಾಡೋಣ. ನಾನು ಅರ್ಧಂಬರ್ಧ ಡಯಟ್ಗೆ ಇಡ್ಲಿ ಮತ್ತು ವಡೆ ಸೂಪರ್ ಕಾಂಬಿನೇಷನ್. ನಾನೇ ಕರ್ಕೊಂಡೋಗಿ ಎಣ್ಣೆ ಕುಡಿಸ್ತಾ ಇದ್ದೀನಿ ತಿನ್ನೋದೇ. ಸೊ ಬನ್ನಿ ತಿನ್ನೋಣ. ಇದರ ಅಡ್ರೆಸ್ ಬೇಕು ಅಂತಂದರೆ ಏನೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈ ಸುತ್ತಮುತ್ತ ಇರೋರಿಗೆ ಬಂದು ತಿನ್ಕೊಂಡು ಹೋಗಿ ಸಕ್ಕದಾಗಿರುತ್ತೆ. ಆಂಟಿ ನನಗೆ ರೆಸಿಪಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಇಡ್ಲಿ ಮಾಡೋದು. ಅವ್ರು ಕೇಳಿದ್ದಕ್ಕೆ ಕಡಲೆಕಾಯಿ ಚಟ್ನಿ, ಪೀನಟ್. ಇದು ಪ್ರೋಟೀನ್, ಪೀನಟ್ ಚಟ್ನಿ. ಸೊ ಇಡ್ಲಿ ವಡೆ ಒಂದು ಅದು ಏನೋ ಸ್ವಲ್ಪ ಪ್ರಾಪರ್ ಡಯಟ್ ಮಾಡೋಣ. ನಾನು ಅರ್ಧಂಬರ್ಧ ಡಯಟ್ಗೆ ಇಡ್ಲಿ ಮತ್ತು ವಡೆ ಸೂಪರ್ ಕಾಂಬಿನೇಷನ್. ನಾನೇ ಕರ್ಕೊಂಡೋಗಿ ಎಣ್ಣೆ ಕುಡಿಸ್ತಾ ಇದ್ದೀನಿ ತಿನ್ನೋದೇ. ಸೊ ಬನ್ನಿ ತಿನ್ನೋಣ. ಇದರ ಅಡ್ರೆಸ್ ಬೇಕು ಅಂತಂದರೆ ಏನೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈ ಸುತ್ತಮುತ್ತ ಇರೋರಿಗೆ ಬಂದು ತಿನ್ಕೊಂಡು ಹೋಗಿ ಸಕ್ಕದಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ವರ್ಕೌಟ್ ಸೆಷನ್. ಮತ್ತು ಲೈಕ್ ಜಿಮ್ಗೆ
ತುಂಬ ಗ್ಯಾಪ್ ಆದಮೇಲೆ ಫಸ್ಟ್ ದಿನ ಹೋದಾಗ ಏನೇನು ಮಾಡಬೇಕು ಇದನ್ನೆಲ್ಲ ಮಾಡಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಫಸ್ಟ್ ದಿವಸ ಆರಾಮಾಗಿ ತೊಗೊಳ್ಳಿ, ಹೋಗ್ಲಿ ಎತ್ತಬಿಟ್ಟು ಫಸ್ಟ್ ದಿವಸನೇ ಬಂದ್ಬಿಡಲ್ಲ ನಿಮಗೇನು, ಸ್ವಲ್ಪ ಟೈಮ್ ತೊಗೊಬೇಕು. ಓಕೆ, ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು ಆಲ್, ಜಯ ಆಂಜನೇಯ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು